ಸರ್ಕಾರಿ ಶಾಲೆ ಉಳಿಯಬೇಕು ಎಂಬ ಅಭಿಯಾನಕ್ಕೆ ಸಮವಸ್ತ್ರ ವಿತರಣೆ. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈಪ್ನಹಳ್ಳಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಯ ರಾಷ್ಟ್ರೀಯ ಉಪಾಧ್ಯಕ್ಷ ಎನ್. ಪುಟ್ಟರಂಗಯ್ಯ ಅವರ ನೇತೃತ್ವದಲ್ಲಿ ಸಮವಸ್ತ್ರ, ಟ್ರ್ಯಾಕ್ ಸೂಟ್ ವಿತರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರ ಉಪಸ್ಥಿತಿಯಲ್ಲಿ ಶಾಲೆಯ 25 ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಎನ್. ಪುಟ್ಟರಂಗಯ್ಯ ಅವರು, ಸರ್ಕಾರಿ ಶಾಲೆಗಳು ಉಳಿಯಬೇಕು ಎಂಬುದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುವ ಮಕ್ಕಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಅವರ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಬೇಕು. ನಮ್ಮ ಆತ್ಮೀಯರಾದ ವಿಜಯಕುಮಾರ್ ಅವರ ಮನವಿಯ ಮೇರೆಗೆ ಸರ್ಕಾರಿ ಶಾಲೆ ಉಳಿಯಬೇಕು ಎಂಬ ಅಭಿಯಾನದ ಅಂಗವಾಗಿ ಬೈಪ್ನಹಳ್ಳಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ ವಿತರಿಸಲಾಗಿದೆ. ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಚೆನ್ನಪ್ಪ, ಸಿಕಲ್ ಆನಂದಗೌಡ, ವಿಜಯಕುಮಾರ್, ಪ್ರಸನ್ನ ಡಿ.ಎ., ಬಿ.ಎ. ದೇವರಾಜ್, ಮುದ್ದುಕೃಷ್ಣ ವಿ, ಬಿ.ಸಿ. ಮಂಜುನಾಥ್, ಶಾಲೆಯ ಶಿಕ್ಷಕರು, ಗ್ರಾಮಸ್ಥರು, ವಿದ್ಯಾರ್ಥಿಗಳು ಹಾಗೂ ವಿವಿಧ ಗಣ್ಯರು ಉಪಸ್ಥಿತರಿದ್ದರು. ವರದಿ ಕೊರಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಧನ್ಯವಾದಗಳು. ಏನು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಸಿ.ಹರ್ಷ ರೂರಲ್ ಡೆವಲಪ್ಮೆಂಟ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ತಾಲೂಕು ಮಟ್ಟದ ಕ್ರಿಕೆಟ್ ಟೂರ್ನಮೆಂಟನ್ನು ಹಮ್ಮಿಕೊಂಡಿದ್ದು, ನಮ್ಮ ಟ್ರಸ್ಟಾಗಿ ಸುಮಾರು 14 ವರ್ಷ ಆಗ್ತಾ ಬಂದಿದೆ. ಅದುವರೆಗೂ ನನ್ನ ಕೈಯಲ್ಲಾದಷ್ಟು ಸ್ಪೋರ್ಟ್ಸ್ಗಳು ಮತ್ತು ಬಡ ವಿದ್ಯಾರ್ಥಿ ಮಕ್ಕಳಿಗೂ ಸಹಾಯದಾನಗಳು ಮಾಡ್ಕೊಂಬರ್ತಾ ಇದ್ದೀನಿ. ಯಾರನ್ನ ಸತ್ತೋದ್ರೆ ಅವರ ಕುಟುಂಬಕ್ಕೆ ಸಹಾಯದಾನ, ಯಾರನ್ನ ಮದುವೆಗಳಿಗೆ ಸಹಾಯದಾನ ಮಾಡೋದು, ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಬರ್ತಾ ಇದ್ದೀನಿ. ಅದೇ ರೀತಿ ಮೊಟ್ಟ ಮೊದಲಿಗೆ ಒಂದು 5 ತಿಂಗಳ ಹಿಂದೆ ನಮ್ಮ ದಿವ್ಯಾ ಕ್ರಿಕೆಟ್ ಬೋರ್ಡ್ ಚೇರ್ಮನ್ ಚಿನ್ನಪ್ಪ ರಾಜ ಎಂಬವರನ್ನು ಭೇಟಿ ಮಾಡಿ, ಅಣ್ಣ ನಮ್ಮ ಗ್ರಾಮದಲ್ಲಿ ಈ ಥರ ನಾವು ಕ್ರಿಕೆಟ್ ಟೂರ್ನಮೆಂಟ್ ಮಾಡಬೇಕು, ನೀವು ಆಗಮಿಸ್ಬೇಕು ಅಂತ ಕೇಳಿದ್ದಕ್ಕೆ ಅವರು ನಮ್ಮ ಮಾತಿಗೆ ಗೌರವ ಕೊಟ್ಟು ಮನಸಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದೇ ರೀತಿ ನಮ್ಮ ಪುಟ್ಟರಂಗಣ್ಣವರು ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಅದೇ ರೀತಿ ನಮ್ಮ ಶಾಲೆಯ ಬೈಪ್ನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಏನು ಬಡ ವಿದ್ಯಾರ್ಥಿ ಮಕ್ಕಳಿಗೆ ಸಮವಸ್ತ್ರ ವಿಸ್ತರಣೆ ಕಾರ್ಯಕ್ರಮ ಮಾಡಬೇಕಂತ ಪುಟ್ಟರಂಗಣ್ಣ ಕೇಳಿದ್ದಕ್ಕೆ ಅವರು 25 ಜನ ಮಕ್ಕಳಿಗೆ ಸಮವಸ್ತ್ರ ನಮಸ್ಕಾರ. ಇವತ್ತೇನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಬೈಪ್ನಹಳ್ಳಿ ಗ್ರಾಮದಲ್ಲಿ ನಮ್ಮ ವಿಜಯಕುಮಾರ್ ಅವರು ಶ್ರೀ ಹರ್ಷ ಡೆವಲಪರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕ್ರಿಕೆಟ್ ಟೂರ್ನಮೆಂಟು ಹಮ್ಮಿಕೊಂಡು ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ. ನಾನಿಲ್ಲಿಗೆ ಬಂದಿರೋದು ಯಾಕಂದರೆ ಒಂದು ಗ್ರಾಮದಲ್ಲಿ ಇವತ್ತು ಯುವಕರನ್ನ ಇದೇ ರೀತಿ ಎಲ್ಲ ಪ್ರೋತ್ಸಾಹ ಕೊಡಬೇಕು. ಅವ್ರಿಗೆ ಯುವಕರಿಗೆ ಗ್ರಾಮದಲ್ಲಿ ಮುಖ್ಯವಾಗಿ ಗ್ರಾಮದಲ್ಲಿ ಕೊಡಬೇಕು. ಸಿಟಿಗಳಲ್ಲಿ ಎಲ್ಲರೂ ಕೊಡ್ತಾರೆ, ಅವರವ್ರ ಪೇರೆಂಟ್ಸ್ಗಳು ಅವ್ರಿಗೆ ಪ್ರೋತ್ಸಾಹ ಕೊಡ್ತಾರೆ. ಬಟ್ ಇಲ್ಲಿ ಗ್ರಾಮದಲ್ಲಿ ಯುವಕರಿಗೆ ಈ ಥರ ಒಂದು ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಆರೋಗ್ಯದಿಂದ ಇರೋವಂಥ ಒಂದು ಕೆಲಸ ಮಾಡಿರೋರಿಗೆ ನಿಜವಾಗ್ಲೂ ವಿಜಯಕುಮಾರು ಮತ್ತು ಇಲ್ಲಿ ಅವರ ತಂಡದವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಫಸ್ಟು ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಈ ದಿವಸ ವಿಶೇಷ ಏನೆಂದರೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ವ್ಯಾಪ್ತಿಗೆ ಬರುವ ಶಿಡ್ಲಘಟ್ಟ ತಾಲೂಕು ಬೈಪ್ನಹಳ್ಳಿ ಗ್ರಾಮದಲ್ಲಿ ನಮ್ಮ ಸ್ನೇಹಿತರಾದಂಥ ಬಿ.ಎನ್. ವಿಜಯಣ್ಣನವರು ಈ ದಿವಸ ಹರ್ಷ ರೂರಲ್ ಡೆವಲಪ್ಮೆಂಟ್ ಇದರಿಂದ ನಮ್ಮ ಯುವಕ ಹುಡುಗರಿಗೆ ಕ್ರಿಕೆಟ್ ಟೂರ್ನಿಮೆಂಟು ಹಮ್ಮಿಕೊಂಡಿರ್ತಾರೆ. ಅದನ್ನು ಮತ್ತು ಈ ದಿನ ನಮ್ಮ ಬೈಪ್ನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದ್ದು, ಆ ಶಾಲೆಯಲ್ಲಿ 9 ಜನ ಮಕ್ಕಳಿದ್ರು. ಆ 9 ಜನದಿಂದ 21 ಜನಕ್ಕೆ 25 ಜನಕ್ಕೆ ಇಲ್ಲಿ ಮಾಸ್ಟರ್ ಆದಂಥ ರಾಮಚಂದ್ರಪ್ಪ ಸಾರನ್ನು ಮತ್ತು ಇವರು ವಿಜಯಣ್ಣನವರು ಕಷ್ಟಪಟ್ಟು ವಿದ್ಯಾರ್ಥಿಗಳನ್ನು ಸೇರಿಸಿರ್ತಾರೆ. ನನಗೆ ವಿಜಯಣ್ಣನವರು ಈ ಥರ ಇಲ್ಲಿ ನಮ್ಮೂರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ.